ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ಒಂದು ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಸ್ಯಾಟಲೈಟ್ ಇಮೇಜನ್ನು ನಿಮಗೆ ತೋರಿಸ್ತೀನಿ. ಅಂದರೆ ಭಾರತದ ಒಂದು ಹವಾಮಾನ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಮುಂದಿನ ಅಂದರೆ ದಿನಾಂಕ ಇವತ್ತು 12ನೇ ತಾರೀಕು 13, 14, 15, 16 ಈ 4 ದಿನದ ಅಂತರದಲ್ಲಿ ದೇಶದ ಯಾವೆಲ್ಲ ಭಾಗದಲ್ಲಿ ಮಳೆಯಾಗಬಹುದು ಅನ್ನೋ ಕುರಿತು ಸ್ಪಷ್ಟ ನಿಖರ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಸ್ನೇಹಿತರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ವಿಡಿಯೋ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ನಮನವನ್ನು ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ನಾನು ಆರಂಭಿಸ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ಬೋದು, ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಸ್ಯಾಟಲೈಟ್ ಇಮೇಜನ್ನು ನಿಮಗೆ ತೋರಿಸ್ತೀನಿ. ನನ್ನ ಇಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ ನೋಡಿ. ಈ ಒಂದು ಭಾಗದಲ್ಲಿ ಅಂದರೆ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಂತೆ ದಟ್ಟವಾದಂಥ ಮೋಡದ ಸಾಲನ್ನು ನೀವು ನೋಡ್ಬೋದು. ಇದರ ಒಂದು ಪರಿಣಾಮವಾಗಿ ಮುಂದಿನ 2-3 ದಿನಗಳಲ್ಲಿ ತಮಿಳುನಾಡು, ಕೇರಳ, ಕರ್ನಾಟಕ, ಹಾಗೆ ಆಂಧ್ರ ಪ್ರದೇಶ, ತೆಲಂಗಾಣ ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಮಿಂಚು ಮತ್ತು ಗುಡುಗಿನಿಂದ ಕೂಡಿದಂಥ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತವೆ. ಅಂದರೆ 2ರಿಂದ 3 ಸೆಂಟಿಮೀಟರ್ ಇಲ್ಲ 4ರಿಂದ 5 ಸೆಂಟಿಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಮಳೆ ಆಗ್ತಕ್ಕಂಥ, ಅಂದರೆ ಇದು ಏನೇನು ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ, ಈ ಭಾಗದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಕೇರಳದ ಕರಾವಳಿ ತೀರ ಪ್ರದೇಶ, ಲಕ್ಷದ್ವೀಪಕ್ಕೆ ಹೊಂದ್ಕೊಂಡಂತೆ, ಹಾಗೆ ಕರ್ನಾಟಕದ ಕರಾವಳಿ, ಕರ್ನಾಟಕದ ಘಟ್ಟ ಪ್ರದೇಶ, ಮಲೆನಾಡು ಪ್ರದೇಶಕ್ಕೆ ಹೊಂದ್ಕೊಂಡಂತೆ, ಹಾಗೆ ಬೆಂಗಳೂರು ನಗರ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಲ್ಲಿ ಅಂದರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಶ್ರೀನಿವಾಸಪುರ, ಮಾಲೂರು, ಬಾಗೇಪಲ್ಲಿ, ಹಾಗೆ ದೇವನಹಳ್ಳಿ, ಹಾಗೆಯೇ ತುಮಕೂರು ಜಿಲ್ಲೆ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಈ ವ್ಯಾಪ್ತಿಯಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತೇವೆ. ಹಾಗೆ ಮಧ್ಯ ಕರ್ನಾಟಕದಲ್ಲೂ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಹಾಗೆ ಈ ಒಂದು ಭಾಗದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತದೆ. ಅಂದರೆ ಆಂಧ್ರ ಪ್ರದೇಶ, ತೆಲಂಗಾಣ ಈ ಒಂದು ವ್ಯಾಪ್ತಿಯಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು, ಲಕ್ಷಣಗಳು ಗೋಚರ ಆಗ್ತಿದೆ. ಸ್ನೇಹಿತರೆ, ಈ ಒಂದು ಅಂದರೆ ಪೂರ್ವೋತ್ತರ ಭಾರತಕ್ಕೆ ಹೊಂದ್ಕೊಂಡಂತೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಆಂಧ್ರ ಪ್ರದೇಶದ ಉತ್ತರ ಭಾಗಕ್ಕೆ ಹೊಂದ್ಕೊಂಡಂತೆ ಕೂಡ ಮಳೆ ಆಗ್ತಕ್ಕಂಥ, ಅಂದರೆ 4ರಿಂದ 5 ಸೆಂಟಿಮೀಟರ್ ವ್ಯಾಪ್ತಿಯಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಗೋಚರ ಆಗ್ತಿರ್ತಕ್ಕಂಥ ಸ್ನೇಹಿತರೆ. ಇಲ್ಲೊಂದು ವಿಶೇಷವಾದಂಥ ಒಂದು ಬದಲಾವಣೆಯನ್ನು ನೋಡ್ಬೋದು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಿಂದ ಪಾಕಿಸ್ತಾನದ ಒಂದು ಬಾರ್ಡರ್, ಅಂದರೆ ಗಡಿಯ ತನಕ ಒಂದು ಮೋಡದ ಸಾಲನ್ನು ನೋಡ್ತಾ ಇದ್ದಾರೆ. ಇಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಈ ಒಂದು ವಿದ್ಯಮಾನವನ್ನು ಟ್ರಪ್ ಅಂತ ಕರೀತಾರೆ. ಅಂದರೆ ದಟ್ಟವಾದಂಥ ಮೋಡದ ಸಾಲನ್ನು ಟ್ರಪ್ ಅಂತ ಕರೀತಾರೆ ಭಾರತೀಯ ಹವಾಮಾನ ಇಲಾಖೆಯವರು. ಇದರ ಒಂದು ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಈ ವ್ಯಾಪ್ತಿಯಲ್ಲಿ, ಅಂದರೆ ನಾನು ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ, ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶಕ್ಕೆ ಹೊಂದ್ಕೊಂಡಂತೆ ಜಾರ್ಖಂಡ್ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಪಶ್ಚಿಮ ಬಂಗಾಳದ ಬಹುತೇಕ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಗುಡುಗು ಮತ್ತು ಮಿಂಚಿನಿಂದ ಕೂಡಿದಂಥ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು, ದಟ್ಟವಾದಂಥ ಒಂದು ಸಾಧ್ಯತೆ ಕಂಡುಬರ್ತಿದೆ. ಹಾಗೆ ಭಾರತದ ರಾಜಧಾನಿ ದೆಹಲಿ ಸುತ್ತಮುತ್ತ NCR ಆಗಿರ್ಬೋದು, ಪಾಣಿಪತ್, ಸೋನಿಪತ್ ಆಗಿರ್ಬೋದು, ಹಾಗೆ ಪಂಜಾಬ್ ಸುತ್ತಮುತ್ತ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು, ಅಲ್ಲಿ ಹರಿಯಾಣ ಈ ಒಂದು ಭಾಗದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರ್ತೇವೆ. ಹಾಗೆಯೇ ಹಿಮಾಚಲ ಪ್ರದೇಶ ಈ ವ್ಯಾಪ್ತಿಯಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ ವೀಕ್ಷಕರು. ಹಾಗೆಯೇ ಜಮ್ಮು ಮತ್ತು ಕಾಶ್ಮೀರ ಈ ವ್ಯಾಪ್ತಿಯಲ್ಲಿ ಯಾವುದೇ ವಿಶೇಷವಾದಂಥ ಬದಲಾವಣೆ ಇಲ್ಲ. ಅಂದರೆ ಗಿಲ್ಗಿಟ್ ಬಾಲ್ಟಿಸ್ತಾನ, ಮುಜಾಫರ್ಪುರ, ಶ್ರೀನಗರ ಆಗಿರ್ಬೋದು, ಲಡಾಖ್ ಆಗಿರ್ಬೋದು, ಇಲ್ಲಿ ಯಾವುದೇ ವಿಶೇಷವಾದಂಥ ಬದಲಾವಣೆಗಳು ಕಂಡುಬರ್ತಿಲ್ಲ. ಈ ಒಂದು ಭಾಗದಲ್ಲಿ ಅಂದರೆ ಭಾರತ ನೇಪಾಳ ಗಡಿ ಭಾಗ ಹೊಂದ್ಕೊಂಡಂತೆ ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಉತ್ತರಾಂಚಲ ಈ ಒಂದು ಭಾಗದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಹಾಗೆಯೇ ಪೂರ್ವೋತ್ತರ ಭಾರತ ಹೊಂದ್ಕೊಂಡಂತೆ ಅಂದರೆ ಅಸ್ಸಾಂ, ಮಣಿಪುರ, ತ್ರಿಪುರ, ನಾಗಾಲ್ಯಾಂಡ್, ಸಿಕ್ಕಿಂ ಈ ವ್ಯಾಪ್ತಿಯಲ್ಲೂ ಕೂಡ ವಿಶೇಷವಾದಂಥ ಒಂದು ಬದಲಾವಣೆ ಇರೋದಿಲ್ಲ. ಇಲ್ಲಿ ಹಗುರವಾಗಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಸ್ನೇಹಿತರೆ, ಈ ಒಂದು ಭಾಗದಲ್ಲಿ ಅಂದರೆ ನಾವು ಇಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ, ಅಂದರೆ ಅರಬ್ಬಿ ಸಮುದ್ರದ ವ್ಯಾಪ್ತಿಗೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ಪಶ್ಚಿಮ ಕರಾವಳಿ, ಅಂದರೆ ಗುಜರಾತ್ನ ನವಸಾರಿಯಿಂದ ಹಿಡಿದು ದೀವ್ ದಮನ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಹಾಗೆಯೇ ಗೋವಾದ ಕೊಂಕಣ ತೀರ ಪ್ರದೇಶ ಈ ವ್ಯಾಪ್ತಿಯಲ್ಲಿ ಯಾವುದೇ ವಿಶೇಷ ಬದಲಾವಣೆ ಇರುವುದಿಲ್ಲ. ಮುಂದಿನ 2-3 ದಿನಗಳಲ್ಲಿ ಇಲ್ಲಿ ಬಿಸಿಲಿನ ವಾತಾವರಣ ಮುಂದುವರ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತವೆ. ಅಂದರೆ ಅರಬ್ಬಿ ಸಮುದ್ರ ಆಗಿರ್ಬೋದು, ಬಂಗಾಳ ಕೊಲ್ಲಿಯಲ್ಲಿ ಆಗಿರ್ಬೋದು, ಕಳೆದ 4-5 ದಿನಗಳಿಂದ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡಿವೆ. ಅದರ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಬಹುತೇಕ ಭಾಗದಲ್ಲಿ ಕಳೆದ ಅಂದರೆ ಜುಲೈ ಆಗಿರ್ಬೋದು, ಹಾಗೆ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಏನು ಮಳೆ ಆರ್ಭಟಿಸ್ತಾ ಇತ್ತು, ಆ ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಗಿರ್ತಕ್ಕಂಥದ್ದು. ಆದರೆ ನಾವು ಮುಂದಿನ ಒಂದು ಆಗಸ್ಟ್ ತಿಂಗಳ 2ನೇ ಒಂದು ವಾರದ ಒಂದು ಸ್ಥಿತಿಗತಿ ನೋಡೋದಾದರೆ ಆಗಸ್ಟ್ 21ರ ನಂತರ ದೇಶದಾದ್ಯಂತ ಮತ್ತೆ ಮುಂಗಾರು ಮಾರುತಗಳು ಸಕ್ರಿಯ ಆಗ್ತಕ್ಕಂಥ ಸಾಧ್ಯತೆಗಳು, ಅಂದರೆ ಮತ್ತೆ ಅರಬ್ಬಿ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿ ಎರಡೂ ಭಾಗದಲ್ಲೂ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತವೆ. ಇದಕ್ಕೆ ಬೇಕಾದಂಥ ಒಂದು ವಿಶೇಷವಾದಂಥ ಒಂದು ಟ್ರೇಡ್ ವಿಂಡ್ಸ್ ಅಂತ ಏನು ಕರಿತೀವಿ, ಪೆಸಿಫಿಕ್ ಮಹಾಸಾಗರ, ಶಾಂತ ಮಹಾಸಾಗರ ಅಂತ ಅಲ್ಲಿ ಆ ಭಾಗದಿಂದ ವಾಣಿಜ್ಯ ಮಾರುತಗಳು ಹಿಂದೂ ಮಹಾಸಾಗರದ ಕಡೆಗೆ ಆಗಮಿಸ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಮುಂದಿನ ಅಂದರೆ 21, 22, 23 ಈ ಒಂದು ದಿನಾಂಕದಂದು ಕರ್ನಾಟಕದ ಕರಾವಳಿ, ಹಾಗೆ ಕರ್ನಾಟಕದ ಘಟ್ಟ ಪ್ರದೇಶ, ಕೇರಳದ ಒಂದು ಕರಾವಳಿ ಘಟ್ಟ ಪ್ರದೇಶ, ಹಾಗೆ ಮಹಾರಾಷ್ಟ್ರದ ಒಂದು ಕರಾವಳಿ ತೀರ ಪ್ರದೇಶಗೊಂಡಂತೆ, ಗುಜರಾತ್ನ ಒಂದು ಕರಾವಳಿ ತೀರ ಪ್ರದೇಶಗೊಂಡಂತೆ ಆಗಸ್ಟ್ 21ರ ನಂತರ ಮತ್ತೆ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳು, ಲಕ್ಷಣಗಳು ಗೋಚರ ಆಗ್ತಿದೆ. ಎಲ್ಲವನ್ನು ಕೂಡ ನಾವು ಕಾದು ನೋಡೋಣ. ಮುಂದಿನ ದಿನಗಳಲ್ಲಿ ಏನೆಲ್ಲ ಹವಾಮಾನದಲ್ಲಿ ಬದಲಾವಣೆ ಆಗ್ಬೋದು, ಎಲ್ಲೆಲ್ಲಿ ಮಳೆ ಆಗ್ಬೋದು ಅಂತ ಕುರಿತು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ
ಮತ್ತೊಮ್ಮೆ ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ನಾನು ಈ ಪುಟ್ಟ ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ವೀಕ್ಷಕರೇ. ನಾನು ಪ್ರಮೋದ ಕರ್ಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.